morning, students. Next topic is advantages of data warehouse. ನಮಗೆ ಆಲ್ರೆಡಿ ಗೊತ್ತು what is a data warehouse. It is a repository of organizations electronically stored data. Repository means place. Electronically organizations electronically stored data. ಒಂದು ಆರ್ಗನೈಸೇಷನ್ಸ್ ಇರ್ತವೆ, ಆ ಆರ್ಗನೈಸೇಷನ್ಸ್ ಎಲೆಕ್ಟ್ರಾನಿಕ್ ಆಗಿ ಒಂದು ಡೇಟಾನ ಒಂದು ಕಡೆ ಸ್ಟೋರೇಜ್ ಮಾಡ್ತೀವಿ. ಆ ಸ್ಟೋರೇಜ್ ಮಾಡೋ ಪ್ಲೇಸ್ ಅನ್ನು ನಾವು ಏನಂತ ಕರಿತೀವಿ ಅಂದ್ರೆ ಡೇಟಾ ವೇರ್ ಹೌಸ್. ಆ ಡೇಟಾ ವೇರ್ ಹೌಸ್ ಇಂದ ನಮಗೆ ಏನೇನು ಅಡ್ವಾಂಟೇಜಸ್ ಇದಾವೆ? ಫಸ್ಟ್ ಒನ್, enhance the end user access to reports and analysis of information. ಈ ಡೇಟಾ ವೇರ್ ಹೌಸ್ ನ ಯೂಸ್ ಮಾಡೋದ್ರಿಂದ ಎನ್ಹಾನ್ಸ್ಮೆಂಟ್ಸ್ ಇನ್ಕ್ರೀಸ್ ಮಾಡ್ಕೋಬಹುದು. ಯಾವುದನ್ನಾದ್ರೆ ಡೇಟಾ ಆಕ್ಸೆಸ್ ಟು ರಿಪೋರ್ಟ್ಸ್, ಡೇಟಾನ ಆಕ್ಸೆಸ್ ಮಾಡಿ ರಿಪೋರ್ಟ್ಸ್ ಆಗಿ ಫೈಂಡಿಂಗ್ ಔಟ್ ಮಾಡೋದು, ಅಂದ್ರೆ ಕನ್ವರ್ಟ್ ಆಗಿ ಮಾಡೋದು. ಅಂಡ್ ಅನಾಲೈಸಿಸ್ ಆಫ್ ಇನ್ಫಾರ್ಮೇಶನ್, ಒಂದು ಇನ್ಫಾರ್ಮೇಶನ್ ನಾವು ಏನ್ ಮಾಡಬಹುದು? ಅನಾಲೈಸಿಸ್ ಮಾಡಬಹುದು. ಎನ್ಹಾನ್ಸ್ ಎಂಡ್ ಯೂಸರ್ ಆಕ್ಸೆಸ್ ಟು ರಿಪೋರ್ಟ್ಸ್, ಏನ್ ಎಂಡ್ ಯೂಸರ್ ಇದಾನೋ ಆ ಎಂಡ್ ಯೂಸರ್ ಏನ್ ಆಕ್ಸೆಸ್ ಮಾಡ್ತಾನೋ ಡೇಟಾನ ಅದನ್ನ ರಿಪೋರ್ಟ್ಸ್ ಆಗಿ ಕನ್ವರ್ಟ್ ಮಾಡಬಹುದು. ಅಂಡ್ ಅನಾಲೈಸಿಸ್ ಆಫ್ ಇನ್ಫಾರ್ಮೇಶನ್, ಇನ್ಫಾರ್ಮೇಶನ್ ಏನ್ ಮಾಡಬಹುದು? ಅನಾಲೈಸಿಸ್ ಮಾಡಬಹುದು ಈ ಡೇಟಾ ವೇರ್ ಹೌಸ್ ಯೂಸ್ ಮಾಡೋದ್ರಿಂದ. ನೆಕ್ಸ್ಟ್ ಎರಡನೇದು ಬಂದು ಇನ್ಕ್ರೀಸಸ್ ದ ಡೇಟಾ ಕನ್ಸಿಸ್ಟೆನ್ಸಿ. ಡೇಟಾ ಕನ್ಸಿಸ್ಟೆನ್ಸಿ ಏನ್ ಮಾಡಬಹುದು? ನಾವು ಇನ್ಕ್ರೀಸಿಂಗ್ ಮಾಡಬಹುದು. ನೆಕ್ಸ್ಟ್ ಮೂರನೇದು ಬಂದು ಇನ್ಕ್ರೀಸಿಂಗ್ ದ ಪ್ರೊಡಕ್ಟಿವಿಟಿ, ಅಂದ್ರೆ ಉತ್ಪಾದನೆ ಆಗೋದು ಇನ್ಕ್ರೀಸ್ ಮಾಡ್ಕೋಬಹುದು. ಅಂಡ್ ಡಿಕ್ರೀಸಿಂಗ್ ದ ಕಂಪ್ಯೂಟಿಂಗ್ ಕಾಸ್ಟ್, ಅದಕ್ಕೆ ಖರ್ಚಾಗೋದನ್ನ ಕಡಿಮೆ ಮಾಡ್ಕೋಬಹುದು, ಅದನ್ನು ಉತ್ಪಾದನೆ ಏನ್ ಮಾಡಬಹುದು? ಜಾಸ್ತಿ ಮಾಡಬಹುದು. ಇನ್ಕ್ರೀಸಸ್ ದ ಪ್ರೊಡಕ್ಟಿವಿಟಿ ಅಂಡ್ ಡಿಕ್ರೀಸಸ್ ದ ಕಂಪ್ಯೂಟಿಂಗ್ ಕಾಸ್ಟ್. ಡೇಟಾ ವೇರ್ ಹೌಸ್ ನ ಯೂಸ್ ಮಾಡೋದ್ರಿಂದ ಪ್ರೊಡಕ್ಷನ್ ಜಾಸ್ತಿ ಮಾಡ್ಕೋಬಹುದು, ಅದಕ್ಕೆ ಆಗೋ ಖರ್ಚನ್ನು ಏನ್ ಮಾಡಬಹುದು? ನಾವು ಕಡಿಮೆ ಮಾಡ್ಕೋಬಹುದು. ನೆಕ್ಸ್ಟ್ ಫೋರ್ತ್ ಒನ್ ಬಂದು able to combine the data from different sources in one place. ಈ ಡೇಟಾ ವೇರ್ ಹೌಸ್ ನ ಯೂಸ್ ಮಾಡೋದ್ರಿಂದ ಡಿಫರೆಂಟ್ ಪ್ಲೇಸಸ್ ಇಂದ ಏನ್ ಮಾಡಬಹುದು ನಾವು ಅಂದ್ರೆ ನಾವು ಡೇಟಾನ ಕಲೆಕ್ಷನ್ ಮಾಡ್ಕೊಂಡು ಬಂದು ಒಂದು ಪ್ಲೇಸ್ ಅಲ್ಲಿ ಸ್ಟೋರ್ ಮಾಡಬಹುದು. able to combine the data from different sources in one place. ಬೇರೆ ಬೇರೆ ಪ್ಲೇಸಸ್ ಇಂದ ಡೇಟಾನೆಲ್ಲ ಏನ್ ಮಾಡಬಹುದು? ನಾವು ಕಲೆಕ್ಷನ್ ಮಾಡ್ಕೊಂಡು ಬಂದು ಒಂದು ಪ್ಲೇಸ್ ಅಲ್ಲಿ ಏನ್ ಮಾಡಬಹುದು? ಕಂಬೈನ್ ಮಾಡಬಹುದು. ನೆಕ್ಸ್ಟ್ ಲಾಸ್ಟ್ ಒನ್ ಬಂದು ಡೇಟಾ ವೇರ್ ಹೌಸ್ ಪ್ರೊವೈಡ್ಸ್ ಅನ್ ಇನ್ಫ್ರಾಸ್ಟ್ರಕ್ಚರ್ that could support changes of data and replication of changed data back into the operational system. ಡೇಟಾ ವೇರ್ ಹೌಸ್ ಒಂದು ಇನ್ಫ್ರಾಸ್ಟ್ರಕ್ಚರ್ ನ ಪ್ರೊವೈಡ್ ಮಾಡ್ತದೆ. ಏನಕ್ಕೋಸ್ಕರ ಅಂದ್ರೆ ಚೇಂಜಸ್ ಟು ಡೇಟಾನ ಏನ್ ಮಾಡಬಹುದು? ನಾವು ಚೇಂಜಸ್ ಮಾಡಬಹುದು. ಅಂಡ್ ರೆಪ್ಲಿಕೇಶನ್ ಆಫ್ ಚೇಂಜ್ಡ್ ಡೇಟಾ, ನೀವು ಏನು ಚೇಂಜ್ ಮಾಡಿದಿರೋ ಅದರ ಒಂದು ಕಾಪಿನ ನೀವು ಆಪರೇಷನಲ್ ಸಿಸ್ಟಮ್ ಅದನ್ನ ಏನ್ ಮಾಡಬಹುದು ಅಂದ್ರೆ ನಾವು ಆಪರೇಷನಲ್ ಸಿಸ್ಟಮ್ ಗೆ ಯೂಸ್ ಮಾಡ್ಕೋಬಹುದು. ಬ್ಯಾಕ್ ಇನ್ ಟು ದ ಆಪರೇಷನಲ್ ಸಿಸ್ಟಮ್ ಅಂತ ಯೂಸ್ ಮಾಡ್ತಿದ್ವಿ. ಡೇಟಾ ವೇರ್ ಹೌಸ್ ಪ್ರೊವೈಡ್ಸ್ ಅನ್ ಇನ್ಫ್ರಾಸ್ಟ್ರಕ್ಚರ್, ಒಂದು ಇನ್ಫ್ರಾಸ್ಟ್ರಕ್ಚರ್ ಪ್ರೊವೈಡ್ ಮಾಡ್ತದೆ. ಏನಕ್ಕೋಸ್ಕರ ಅಂದ್ರೆ ದಟ್ ಕುಡ್ ಸಪೋರ್ಟ್ ಚೇಂಜಸ್ ಟು ಡೇಟಾ. ಏನಕ್ಕೋಸ್ಕರ ಇನ್ಫ್ರಾಸ್ಟ್ರಕ್ಚರ್ ನ ಯೂಸ್ ಮಾಡ್ತಿದ್ವಿ? ಡೇಟಾನ ಚೇಂಜಸ್ ಮಾಡೋದಕ್ಕೆ. ಅಂಡ್ ಒಂದು ಕಾಪಿ ಆಫ್ ಡೇಟಾನ ಯೂಸ್ ಮಾಡ್ಕೊತಾ ಇದೀವಿ. ಯಾವ ತರ ಅಂದ್ರೆ ರೆಪ್ಲಿಕೇಶನ್ ಆಫ್ ಚೇಂಜ್ಡ್ ಡೇಟಾ ಬ್ಯಾಕ್ ಇನ್ ಟು ದ ಆಪರೇಷನಲ್ ಸಿಸ್ಟಮ್. ನಾವು ಏನು ಡೇಟಾಗೆ ಚೇಂಜಸ್ ಮಾಡಿದೀವೋ ಆ ಒಂದು ಕಾಪಿನ ಆಪರೇಷನಲ್ ಸಿಸ್ಟಮ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಇನ್ವಾಲ್ವ್ ಆಗೋ ತರ ಮಾಡ್ತಿದೀವಿ. These are the 5 advantages of data warehouse. ಒಂದು ಡೇಟಾ ವೇರ್ ಹೌಸ್ ನ ಯೂಸ್ ಮಾಡೋದ್ರಿಂದ ಎಂಡ್ ಯೂಸರ್ ಏನ್ ಮಾಡಬಹುದು ಅಂದ್ರೆ ರಿಪೋರ್ಟ್ಸ್ ನ ಜನರೇಟ್ ಮಾಡೋದನ್ನ ಜಾಸ್ತಿ ಮಾಡ್ಕೋಬಹುದು. ಅಂಡ್ ಅನಲೈಸಿಸ್ ದ ಇನ್ಫಾರ್ಮೇಶನ್ ಏನ್ ಮಾಡಬಹುದು? ಅನಲೈಸ್ ಮಾಡಬಹುದು. ಎರಡನೇದು ಒಂದು ಇನ್ಕ್ರೀಸಸ್ ದ ಡೇಟಾ ಕನ್ಸಿಸ್ಟೆನ್ಸಿ ಏನ್ ಮಾಡಬಹುದು? ಇನ್ಕ್ರೀಸ್ ಮಾಡಬಹುದು. ಮೂರನೇದು ಬಂದು ಇನ್ಕ್ರೀಸಸ್ ದ ಪ್ರೊಡಕ್ಟಿವಿಟಿ ಅಂಡ್ ಡಿಕ್ರೀಸಿಂಗ್ ದ ಕಂಪ್ಯೂಟಿಂಗ್ ಕಾಸ್ಟ್. ಪ್ರೊಡಕ್ಟಿವಿಟಿ ಜಾಸ್ತಿ ಮಾಡ್ಕೋಬಹುದು, ಕಂಪ್ಯೂಟಿಂಗ್ ಕಾಸ್ಟ್ ಏನ್ ಮಾಡಬಹುದು? ಕಡಿಮೆ ಮಾಡಬಹುದು. ನಾಲ್ಕನೇದು ಬಂದು ಏಬಲ್ ಟು ಕಂಬೈನ್ ದ ಡೇಟಾ ಫ್ರಮ್ ಡಿಫರೆಂಟ್ ಪ್ಲೇಸಸ್, ಡಿಫರೆಂಟ್ ಸೋರ್ಸಸ್ ಇನ್ ಒನ್ ಪ್ಲೇಸ್. ಬೇರೆ ಬೇರೆ ಪ್ಲೇಸಸ್ ಇಂದ ಇನ್ಫಾರ್ಮೇಶನ್ ಎಲ್ಲ ಡೇಟಾನೆಲ್ಲ ಕಲೆಕ್ಷನ್ ಮಾಡ್ಕೊಂಡು ಬಂದು ಒಂದು ಪ್ಲೇಸ್ ಅಲ್ಲಿ ಏನ್ ಮಾಡಬಹುದು? ನಾವು ಕಂಬೈನ್ ಮಾಡಬಹುದು.
ಐದನೇದು ಬಂದು ಡೇಟಾ ವೇರ್ ಹೌಸ್ ಪ್ರೊವೈಡ್ಸ್ ಅನ್ ಇನ್ಫ್ರಾಸ್ಟ್ರಕ್ಚರ್. ಪ್ರೊವೈಡ್ ಮಾಡ್ತಾ ಇರೋದು ಇನ್ಫ್ರಾಸ್ಟ್ರಕ್ಚರ್ ನ ಏನಕ್ಕೋಸ್ಕರ ಅಂದ್ರೆ ದಟ್ ಕುಡ್ ಸಪೋರ್ಟ್ ಚೇಂಜಸ್ ಟು ಡೇಟಾ. ಏನು ಸಪೋರ್ಟ್ ಮಾಡ್ತಾ ಇದೆ ಇನ್ಫ್ರಾಸ್ಟ್ರಕ್ಚರ್? ಡೇಟಾನ ಚೇಂಜಸ್ ಮಾಡಬಹುದು ಅಂಡ್ ದ ರೆಪ್ಲಿಕೇಶನ್ ಆಫ್ ಚೇಂಜ್ಡ್ ಡೇಟಾ ಬ್ಯಾಕ್ ಇನ್ ಟು ದ ಆಪರೇಷನಲ್ ಸಿಸ್ಟಮ್. ನೀವು ಏನು ಚೇಂಜಸ್ ಮಾಡ್ತಿದ್ರೋ ಆ ಚೇಂಜಸ್ ಆಗಿರೋ ಒಂದು ಕಾಪಿನ ನೀವು ಆಪರೇಷನಲ್ ಸಿಸ್ಟಮ್ ಅಲ್ಲಿ ಏನ್ ಮಾಡ್ಬೋದು ಅಂದ್ರೆ ಇನ್ವಾಲ್ವ್ ಆಗೋ ತರ ಮಾಡ್ಕೋಬಹುದನ್ನ, ಯೂಸ್ ಮಾಡ್ಕೋಬಹುದನ್ನ. These are the 5 advantages of data warehouse. Next, what are the disadvantages? ಈ ಒಂದು ಡೇಟಾ ವೇರ್ಹೌಸ್ ನ ಯೂಸ್ ಮಾಡೋದ್ರಿಂದ ನಮಗೆ ಏನೇನು ಡಿಸ್ಅಡ್ವಾಂಟೇಜಸ್ ಇದಾವೆ? ಫಸ್ಟ್ ಒನ್, ಡೇಟಾ ವೇರ್ಹೌಸ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಲೋಡಿಂಗ್, ಮ್ಯಾನಿಪುಲೇಟಿಂಗ್ ಅಂಡ್ ಎಕ್ಸ್ಟ್ರಾಕ್ಟಿಂಗ್ ದ ಡೇಟಾ ಫ್ರಮ್ ದ ಡೇಟಾ ವೇರ್ಹೌಸ್ ಈಸ್ ಟೈಮ್ ಕನ್ಸ್ಯೂಮಿಂಗ್. ಡೇಟಾ ವೇರ್ಹೌಸ್ ಗೆ ಲೋಡ್ ಮಾಡ್ತಾ ಇದೀವಿ, ಮ್ಯಾನಿಪುಲೇಷನ್ ಮಾಡಬಹುದು, ಎಕ್ಸ್ಟ್ರಾಕ್ಟಿಂಗ್ ಮಾಡಬಹುದು. ಈ ಎಲ್ಲಾ ಆಪರೇಷನ್ಸ್ ಏನಾಗ್ತಾ ಇದೆ ಅಂದ್ರೆ ಟೈಮ್ ಕನ್ಸ್ಯೂಮಿಂಗ್. ಟೈಮ್ ಏನಾಗ್ತಾ ಇದೆ? ಜಾಸ್ತಿ ತಗೊಂತಾ ಇದೆ. ಲೋಡಿಂಗ್ ದ ಡೇಟಾ, extracting the data and cleaning or manipulating the data could be time consuming. ಜಾಸ್ತಿ ಟೈಮ್ ವೇಸ್ಟೇಜ್ ಆಗ್ತಾ ಇದೆ, ಅದು ಒಂದು ಡಿಸ್ಅಡ್ವಾಂಟೇಜ್. ನೆಕ್ಸ್ಟ್, ಎರಡನೇದು ಬಂದು ಈ ಡೇಟಾ ವೇರ್ಹೌಸ್ ನ ಯೂಸ್ ಮಾಡೋದ್ರಿಂದ ನೆಕ್ಸ್ಟ್ ಏನು ಡಿಸ್ಅಡ್ವಾಂಟೇಜ್ ಇದೆ ನೋಡ್ರಿ. ದ ಡೇಟಾ ವೇರ್ಹೌಸ್ ಕ್ಯಾನ್ ಬಿ ಔಟ್ಡೇಟೆಡ್ ರಿಲೇಟಿವ್ಲಿ ಅಂಡ್ ಕ್ವಿಕ್ಲಿ. ಡೇಟಾ ವೇರ್ಹೌಸ್ ಏನಾಗ್ತದೆ ಅಂದ್ರೆ ಔಟ್ಡೇಟ್ ಆಗೋಗುತ್ತೆ ಕ್ವಿಕ್ ಆಗಿ, ಅಂದ್ರೆ ಫಾಸ್ಟ್ ಆಗಿ ಡೇಟಾ ವೇರ್ಹೌಸ್ ಅಲ್ಲಿರೋ ಡೇಟಾ ಏನಾಗ್ತದೆ ಔಟ್ಡೇಟೆಡ್ ಆಗ್ತಾ ಇದೆ. ನೆಕ್ಸ್ಟ್, ಮೂರನೇದು ಬಂದು ಪ್ರೊವೈಡಿಂಗ್ ಟ್ರೈನಿಂಗ್ ಟು ದ ಎಂಡ್ ಯೂಸರ್ಸ್. ಡೇಟಾ ವೇರ್ಹೌಸ್ ಅಲ್ಲಿ ಏನೇ ಕೆಲಸ ಮಾಡಬೇಕಂದ್ರೂ ಟ್ರೈನಿಂಗ್ ಕೊಡಬೇಕಾಗುತ್ತೆ. ಯಾರಿಗೆ? ಎಂಡ್ ಯೂಸರ್ಸ್ಗೆ. ಪ್ರೊವೈಡಿಂಗ್ ಟ್ರೈನಿಂಗ್ ಟು ದ ಎಂಡ್ ಯೂಸರ್ಸ್. ನೆಕ್ಸ್ಟ್, ನಾಲ್ಕನೇದು ಬಂದು ಸೆಕ್ಯೂರಿಟಿ ಕುಡ್ ಡೆವಲಪ್ ಇಂಟು ಸೀರಿಯಸ್ ಇಶ್ಯೂ ಎಸ್ಪೆಷಲಿ ವೆನ್ ದ ಡೇಟಾ ವೇರ್ಹೌಸ್ ಈಸ್ ಇಂಟರ್ನೆಟ್ ಆಕ್ಸೆಸಬಲ್. ಸೆಕ್ಯೂರಿಟಿ ಕೊಡೋದು ತುಂಬಾ ಕಷ್ಟ, ಯಾಕೆಂದ್ರೆ ನಾವು ಇಂಟರ್ನೆಟ್ ಇಂದ ಆಕ್ಸೆಸ್ ಮಾಡ್ತಾ ಇರುವಾಗ ಡೇಟಾ ವೇರ್ಹೌಸ್ ಡೇಟಾನ ಯಾರು ಬೇಕಾದ್ರೂ ಆಕ್ಸೆಸ್ ಮಾಡಿಬಿಡಬಹುದು. ಆ ಸೆಕ್ಯೂರಿಟಿ ಕೊಡೋದು ತುಂಬಾ ಕಷ್ಟ ಆಗ್ತಿದೆ ಇದರಲ್ಲಿ. ಸೆಕ್ಯೂರಿಟಿ ಕುಡ್ ಡೆವಲಪ್ ಇಂಟು ಸೀರಿಯಸ್ ಇಶ್ಯೂ ಎಸ್ಪೆಷಲಿ ಯಾವಾಗಂದ್ರೆ when the data warehouse is internet accessible. ಡೇಟಾ ವೇರ್ಹೌಸ್ ಇಂಟರ್ನೆಟ್ ಆಕ್ಸೆಸಬಲ್ ಇರೋದ್ರಿಂದ ನೀವು ಅದಕ್ಕೆ ಸೆಕ್ಯೂರಿಟಿ ಪ್ರೊವೈಡ್ ಮಾಡೋದು ತುಂಬಾ ಕಷ್ಟ. ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟ್, ಐದನೇದು ಬಂದು ದ ಡೇಟಾ ವೇರ್ಹೌಸ್ ಈಸ್ ನಾಟ್ ಯೂಶುವಲಿ ಸ್ಟ್ಯಾಟಿಕ್. ಇದು ಸ್ಟ್ಯಾಟಿಕ್ ಆಗಿರಲ್ಲ, ದೇರ್ಫೋರ್ ದ ಮೇಂಟೆನೆನ್ಸ್ ಕಾಸ್ಟ್ ಈಸ್ ಹೈ. ಮೇಂಟೆನೆನ್ಸ್ ಕಾಸ್ಟ್ ಏನಾಗ್ತದೆ? ಜಾಸ್ತಿ ಆಗಿರ್ತದೆ. These are the 5 disadvantages of data warehouse. ಅರ್ಥ ಇದೆಯಾ? ಫಸ್ಟ್ ಒನ್, ಲೋಡಿಂಗ್, ಮ್ಯಾನಿಪುಲೇಟಿಂಗ್ ಅಂಡ್ ಎಕ್ಸ್ಟ್ರಾಕ್ಟಿಂಗ್ ದ ಡೇಟಾ ಕುಡ್ ಬಿ ಟೈಮ್ ಕನ್ಸ್ಯೂಮಿಂಗ್. ಲೋಡ್ ಮಾಡಬೇಕಂದ್ರೂ, ಮ್ಯಾನಿಪುಲೇಟ್ ಮಾಡಬೇಕಂದ್ರೂ, ಎಕ್ಸ್ಟ್ರಾಕ್ಷನ್ ಮಾಡಬೇಕಂದ್ರೂ ಡೇಟಾ ವೇರ್ಹೌಸ್ ಇಂದ ಡೇಟಾನ ಜಾಸ್ತಿ ಟೈಮ್ ತಗೊಂತಾ ಇದೆ, ಆದ್ರಿಂದ ಅದು ಡಿಸ್ಅಡ್ವಾಂಟೇಜು. ನೆಕ್ಸ್ಟ್, ಸೆಕೆಂಡ್ ಒನ್, the data warehouse can be outdated relatively and quickly. ಫಾಸ್ಟ್ ಆಗಿ ಏನಾಗ್ತಾ ಇದೆ ಅಂದ್ರೆ ಡೇಟಾ ವೇರ್ಹೌಸ್ ಔಟ್ಡೇಟ್ ಆಗಿ ಹೋಗ್ತಾ ಇದೆ, ಅದು ಕೂಡ ಡಿಸ್ಅಡ್ವಾಂಟೇಜ್. ಮೂರನೇದು ಬಂದು ಪ್ರೊವೈಡಿಂಗ್ ಟ್ರೈನಿಂಗ್ ಟು ದ ಎಂಡ್ ಯೂಸರ್ಸ್. ಎಂಡ್ ಯೂಸರ್ಸ್ ಗೆ ನಾವು ಏನ್ ಮಾಡಬೇಕಾಗಿದೆ? ಟ್ರೈನಿಂಗ್ ಕೊಡಬೇಕಾಗಿದೆ. ಅವ್ರು ಡೈರೆಕ್ಟ್ ಆಗಿ ಹೋಗಿ ಯೂಸ್ ಮಾಡಕ್ ಆಗ್ತಾ ಇಲ್ಲ, ಅದು ಕೂಡ ಡಿಸ್ಅಡ್ವಾಂಟೇಜ್. ನೆಕ್ಸ್ಟ್, ಫೋರ್ತ್ ಒನ್, ಸೆಕ್ಯೂರಿಟಿ ಕುಡ್ ಡೆವಲಪ್ ಇಂಟು ಸೀರಿಯಸ್ ಇಶ್ಯೂ especially if the data warehouse is internet accessible. ಸೆಕ್ಯೂರಿಟಿ ಅನ್ನೋದು ತುಂಬಾ ಸೀರಿಯಸ್ ಆಗಿ ಇದರಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಸೆಕ್ಯೂರಿಟಿ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಯಾವುದೇ ಡೇಟಾ ವೇರ್ಹೌಸ್ ಆಗಿರ್ಬೋದು, ಡೇಟಾಗಿರ್ಬೋದು, ಅದನ್ನು ಪ್ರೊವೈಡ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ಯಾಕೆ ಅಂದ್ರೆ ದ ಡೇಟಾ ವೇರ್ಹೌಸ್ ಈಸ್ ಇಂಟರ್ನೆಟ್ ಆಕ್ಸೆಸಬಲ್. ಡೇಟಾ ವೇರ್ಹೌಸ್ ಇಂಟರ್ನೆಟ್ ಇಂದ ಆಕ್ಸೆಸ್ ಮಾಡೋದ್ರಿಂದ ಸೆಕ್ಯೂರಿಟಿ ಪ್ರೊವೈಡ್ ಮಾಡಕ್ ಆಗ್ತಾ ಇಲ್ಲ. ಐದನೇದು ಬಂದು ದ ಡೇಟಾ ವೇರ್ಹೌಸ್ ಈಸ್ ಯೂಶುವಲಿ ನಾಟ್ ಸ್ಟ್ಯಾಟಿಕ್ ಅಂಡ್ ಇಟ್ಸ್ ಮೇಂಟೆನೆನ್ಸ್ ಕಾಸ್ಟ್ ಈಸ್ ಹೈ. ಇದರ ಮೇಂಟೆನೆನ್ಸ್, ಡೇಟಾ ವೇರ್ಹೌಸ್ ಅಲ್ಲಿ ಡೇಟಾನ ಮೇಂಟೈನ್ ಮಾಡೋದಕ್ಕೂ ತುಂಬಾ ಜಾಸ್ತಿ ಖರ್ಚಾಗ್ತಾ ಇದೆ. ಕಾಸ್ಟ್ ಈಸ್ ವೆರಿ ಹೈ, ಖರ್ಚಾಗ್ತಾ ಇದೆ, ಆದ್ರಿಂದ ಅದು ಕೂಡ ಒಂದೇನಾಗಿದೆ ಡಿಸ್ಅಡ್ವಾಂಟೇಜ್. ದೀಸ್ ಆರ್ ದ 5 ಡಿಸ್ಅಡ್ವಾಂಟೇಜಸ್ ಆಫ್ ಡೇಟಾ ವೇರ್ಹೌಸ್. ಅರ್ಥ ಆಯ್ತಾ? What are the advantages?
and what are the disadvantages. Okay, next.